ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಸೆಷನ್ ಅಲ್ಲಿ ನಾವು ಮತ್ತೊಮ್ಮೆ ಸೈನ್ಸ್ MCQ ಸೀರೀಸ್ ನ ಮುಂದುವರೆದ ಭಾಗ ಅಂದ್ರೆ ಪಾರ್ಟ್ 3 ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಕಾನ್ಸೆಪ್ಟ್ ನಾವು ಸೈನ್ಸ್ ಸೂಪರ್ 10 MCQs ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಅನ್ವಯಿಕ ವಿಜ್ಞಾನ ಅಪ್ಲೈಡ್ ಸೈನ್ಸ್ ರಿಲೇಟೆಡ್ ಪ್ರತಿಯೊಂದು ಸೆಷನ್ ಅಲ್ಲೂ 10 questions with key answers with explanation both in Kannada and English ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಸಲುವಾಗಿ ನಾವು ಪಾರ್ಟ್ 1 ಪಾರ್ಟ್ 2 20 questions ನ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತೇವೆ. ಸೊ ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದ್ರೆ ಸೊ ಅವರು ಈ ವಿಡಿಯೋದಲ್ಲಿ ಕಾಣ್ತಕ್ಕಂಥ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ವಿಡಿಯೋಸ್ ನ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲಾ ಕಾಂಪೊನೆಂಟ್ಸ್ ನಿಮ್ಗೆ KS, KPSC, FDA, SDA and most importantly PSI examination and even railway examinations ಗೆ ಬಹಳ ಉಪಯುಕ್ತವಾಗಬಹುದು. ಅಂಡ್ ಇವತ್ತಿನ ಟಾಸ್ಕ್ ಏನು ಅಂದ್ರೆ ನಾನು ಕೊಟ್ಟಿರ್ತಕ್ಕಂಥ 10 ಕ್ವೆಶನ್ಸ್ ಅಲ್ಲಿ ಅಟ್ಲೀಸ್ಟ್ ನೀವು 6 ಆರ್ ಮೋರ್ ದೆನ್ 6 ನ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಹಾಗಿದ್ರೆ ಪಾರ್ಟ್ 3 ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಾರ್ಟ್ 2 ನೋಡಿರ್ತಕ್ಕಂಥವ್ರಿಗೆ 2 ಟಾಪ್ 2 ಕ್ವೆಶನ್ಸ್ ನಾನು ಕೊಟ್ಟಿರ್ತೀನಿ. ಸೊ ಈ ಕ್ವೆಶನ್ಸ್ ಗೆ ಆನ್ಸರ್ಸ್ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಬಹುದು. ಸೊ ವಿಲ್ ರಿಪ್ಲೈ ಟು ಯುವರ್ ಆನ್ಸರ್ಸ್. ಕ್ವೆಶನ್ ನಂಬರ್ 1, ಕಾರ್ನಿಯಾ ಗೆಟ್ಸ್ ಆಕ್ಸಿಜನ್ ಫ್ರಮ್. ಕಾರ್ನಿಯಾವು ಆಮ್ಲಜನಕವನ್ನು ಎಲ್ಲಿಂದ ಪಡೆಯುತ್ತದೆ? ಕ್ವೆಶನ್ ನಂಬರ್ 2, ಗ್ಲೂಕಾಗಾನ್ ಹಾರ್ಮೋನ್ ಈಸ್ ಸೆಕ್ರೀಟೆಡ್ ಫ್ರಮ್. ಗ್ಲೂಕಾಗಾನ್ ಹಾರ್ಮೋನ್ ಎಲ್ಲಿಂದ ಸ್ರವಿಕೆ ಆಗುತ್ತದೆ? ಸೊ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಆಪ್ಷನ್ಸ್ ನ ಓದಿ ಕಮೆಂಟ್ಸ್ ಅಲ್ಲಿ ನನಗೆ ಉತ್ತರನ ತಿಳಿಸಬಹುದು. ವಿತ್ ದಿಸ್ ನೌ ಐ ಆಮ್ ಮೂವಿಂಗ್ ಆನ್ ಟು ಪಾರ್ಟ್ 3 ಆಫ್ ಸೈನ್ಸ್ ಸೂಪರ್ 10 MCQs. ಸೊ ಇದರಲ್ಲಿ ನಾನು ಕ್ವೆಶನ್ ನಂಬರ್ 21 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಕ್ವೆಶನ್ ನಂಬರ್ 20 ವರೆಗೂ ನಾವು ಪಾರ್ಟ್ 1 ಅಂಡ್ ಪಾರ್ಟ್ 2 ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಕ್ವೆಶನ್ goes like this: why only female mosquito causes diseases? ಹೆಣ್ಣು ಸೊಳ್ಳೆ ಮಾತ್ರ ರೋಗಗಳಿಗೆ ಕಾರಣವಾಗುವುದು ಏಕೆ ಅಲ್ವಾ? ಸಿ ನಾವು ಮಲೇರಿಯಾ ನೋಡಿದಾಗ, ಡೆಂಗ್ಯೂ ನೋಡಿದಾಗ ಇಲ್ಲೆಲ್ಲ ಏನ್ ಹೇಳ್ತಾ ಇರ್ತೀವಿ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಫೀಮೇಲ್ ಮಸ್ಕಿಟೋ ಅಂತ ಹೇಳ್ತಾ ಇರ್ತೀವಿ. ಹಾಗಿದ್ರೆ ವೈ ಓನ್ಲಿ ಫೀಮೇಲ್ ಮಸ್ಕಿಟೋ ಕಾಸಸ್ ಡಿಸೀಸಸ್, ವೈ ನಾಟ್ ಮೇಲ್ ಮಸ್ಕಿಟೋ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್: ಮೇಲ್ ಮಸ್ಕಿಟೋ ಡಸಂಟ್ ಬೈಟ್, ಗಂಡು ಸೊಳ್ಳೆ ಕಚ್ಚುವುದಿಲ್ಲ. Option B, female has mouth parts modified to pierce and suck blood. ಹೆಣ್ಣು ಸೊಳ್ಳೆ ಚುಚ್ಚಲು ಮತ್ತು ರಕ್ತವನ್ನು ಹೀರಲು ಬಾಯಿಯ ಭಾಗಗಳು ಮಾರ್ಪಾಡಾಗಿರುತ್ತವೆ. ಆಪ್ಷನ್ ಸಿ, ಬೋತ್ ಎ ಅಂಡ್ ಬಿ, ಎ ಮತ್ತು ಬಿ ಎರಡು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ, ನನ್ ಆಫ್ ದೀಸ್, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಗಂಡು ಸೊಳ್ಳೆಗಳು ಆಕ್ಚುಲಿ ಕಚ್ಚೋದಿಲ್ಲ. ಸೊ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ಅಟ್ ದ ಸೇಮ್ ಟೈಮ್ ಫೀಮೇಲ್ ಮಸ್ಕಿಟೋ ಏನಿರುತ್ತೆ ಅದರ ಮೌತ್ ಪಾರ್ಟ್ಸ್ ಅಂದ್ರೆ ಬಾಯಿಯ ಭಾಗಗಳು ಪಿಯರ್ಸ್ ಅಂದ್ರೆ ಚುಚ್ಚಲು ಮತ್ತು ಬ್ಲಡ್ ನ ಸಕ್ ಮಾಡೋದಿಕ್ಕೆ ಅಂದ್ರೆ ರಕ್ತವನ್ನ ಹೀರಿಕೊಳ್ಳೋದಿಕ್ಕೆ ಗಂಡು ಸೊಳ್ಳೆಗಿಂತ ಬೇರೆ ರೀತಿಯಲ್ಲಿ ಮಾರ್ಪಾಡಾಗಿರುತ್ತವೆ. ಹಂಗಿದ್ರೆ ಆಪ್ಷನ್ ಎನು ಕರೆಕ್ಟು, ಆಪ್ಷನ್ ಬಿನೂ ಕರೆಕ್ಟು. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಸಿ, ಬೋತ್ ಎ ಅಂಡ್ ಬಿ ಆಗುತ್ತೆ. ಹಾಗಿದ್ರೆ ಇದರ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಸಿ ಹಿಯರ್, ಗಂಡು ಸೊಳ್ಳೆ ಕಚ್ಚುತ್ತಿಲ್ಲ ಅಂದ್ರೆ ಅದಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ಲುಕ್ ಅಟ್ ಹಿಯರ್. ಮೇಲ್ ಮಸ್ಕಿಟೋಸ್ ಫೀಡ್ ಓನ್ಲಿ ಆನ್ ಪ್ಲಾಂಟ್ ಜ್ಯೂಸಸ್ ಸಚ್ ಆಸ್ ನೆಕ್ಟರ್ ಟು ಗೆಟ್ ದಿ ಶುಗರ್ ದೇ ನೀಡ್ ಫಾರ್ ಎನರ್ಜಿ ಅಂಡ್ ಸರ್ವೈವಲ್. ಅಂದ್ರೆ ಗಂಡು ಸೊಳ್ಳೆಗಳು ಶಕ್ತಿ ಮತ್ತು ಉಳಿವಿಗಾಗಿ ಸಸ್ಯದ ರಸಗಳಾದ ಮಕರಂದವನ್ನು ಮಾತ್ರ ತಿನ್ನುತ್ತವೆ ಅಥವಾ ಹೀರಿಕೊಳ್ಳುತ್ತವೆ. As males do not bite, they cannot transmit diseases. ಗಂಡು ಸೊಳ್ಳೆಗಳು ಕಚ್ಚುವುದಿಲ್ಲವಾದ್ದರಿಂದ ಅವುಗಳು ರೋಗಗಳನ್ನು ಹರಡಲು ಸಾಧ್ಯವಿಲ್ಲ. Female mosquitoes on the other hand need protein from blood for the development of their eggs. So ಹೆಣ್ಣು ಸೊಳ್ಳೆಗಳಿಗೆ ಅವುಗಳ ಮೊಟ್ಟೆಗಳ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ರಕ್ತದಲ್ಲಿ ದೊರೆತಕ್ಕಂಥ ಪ್ರೋಟೀನ್ಗಳು ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಮಾತ್ರ ಫಿಮೇಲ್ ಮಸ್ಕಿಟೋ ಬೈಟ್ ಮಾಡುತ್ತೆ. ಸೊ ಡ್ಯೂರಿಂಗ್ ವಿಚ್ ಇಟ್ ಆಲ್ಸೋ ಟ್ರಾನ್ಸ್ಮಿಟ್ಸ್ ದಿ ಡಿಸೀಸಸ್ ಫ್ರಮ್ ಒನ್ ಪರ್ಸನ್ ಟು ಅದರ್ ಪರ್ಸನ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಪ್ಲಾಂಟ್ ಡೈ ಹೆನ್ನಾ imparts orange red color to skin and hair due to its reaction with which of the following? ಹೆನ್ನಾ ಸಸ್ಯ ಅಂದ್ರೆ ಮೆಹಂದಿ ಗಿಡ ಅಂತ ಹೇಳ್ತೀವಲ್ವಾ, ಅದು ಹೆನ್ನಾ ಸಸ್ಯ ಈ ಕೆಳಗಿನವುಗಳಲ್ಲಿ ಯಾವುದರೊಂದಿಗೆ ಪ್ರತಿಕ್ರಿಯಿಸುವುದರಿಂದ ಚರ್ಮ ಮತ್ತು ಕೂದಲಿಗೆ ಕಿತ್ತಳೆ ಬಣ್ಣವನ್ನು ನೀಡುತ್ತದೆ? ಸೊ ಇಲ್ಲಿ ಈ ಆನ್ಸರ್ ನಾವು ವಿತ್ ಕಾಮನ್ ಸೆನ್ಸ್ ಯೂಸ್ ಮಾಡಬಹುದು. ಹಾಗಿದ್ರೆ ಫಸ್ಟ್ ನಾನು ಹೇರ್ ಅಂತ ತಗೊಂಡಾಗ ಸೊ ಹೇರ್ ಕಾಂಪೋಸಿಷನ್ ಗೊತ್ತಿದ್ರೆ ನನಗೆ ಆನ್ಸರ್ ಸುಲಭವಾಗಿ ಸಿಗುತ್ತೆ. ವಾಟ್ ಈಸ್ ಹೇರ್? ಕೂದಲು ಏನ್ರಿಂದ ಮಾಡಲ್ಪಟ್ಟಿದೆ? ಸೊ ಅದನ್ನ
ಕಂಡಿಡಿದ್ರೆ ಅಥವಾ ಅದು ಗೊತ್ತಿದ್ರೆ ನಾನು ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಬೋದು. ಹಾಗಿದ್ರೆ ಕೊಟ್ಟಿರೋ ಆಪ್ಷನ್ಸ್ ಯಾವುದು? ಪ್ರೋಟೀನ್ ಅಂಡ್ ಅಮಿನೋ ಆಸಿಡ್, ಪ್ರೋಟೀನ್ ಮತ್ತು ಅಮಿನೋ ಆಮ್ಲಗಳು, ಲಿಪಿಡ್ಗಳು, ಕಾರ್ಬೋಹೈಡ್ರೇಟ್ಗಳು, ಮಿನರಲ್ಗಳು ಅಥವಾ ಅದನ್ನ ಖನಿಜಗಳು ಅಂತ ಕರಿತೀವಿ. ಸೊ ನಮ್ಗೊತ್ತು ಹೇರ್ ಅಲ್ಲಿ ಒಂದು ಪ್ರೋಟೀನ್ ಇರುತ್ತೆ, ಅದನ್ನ ನಾವು ಕೆರಾಟಿನ್ ಅಂತ ಕರಿತೀವಿ. ಸೊ ಪ್ರೋಟೀನ್ ಕೆರಾಟಿನ್ ಇರೋದ್ರಿಂದ ಇಲ್ಲಿ ಹೆನ್ನ ಅನ್ನೋದೇನಾಗುತ್ತೆ ಅಂದ್ರೆ ಕೆರಾಟಿನ್ ಜೊತೆ ಬೈಂಡಿಂಗ್ ಆಗುತ್ತೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇಟ್ ಬೈಂಡ್ಸ್ ವಿತ್ ದ ಪ್ರೋಟೀನ್ಸ್ ಅಂಡ್ ಅಮಿನೋ ಆಸಿಡ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಸ್ಕಿನ್ ಅಂಡ್ ಹೇರ್. ಸೊ ಇದರ ವಿವರಣೆ ನೋಡೋದಾದ್ರೆ, ನ್ಯಾಚುರಲ್ ಕಲರಿಂಗ್ ಪಿಗ್ಮೆಂಟ್. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಸನ್ ಅಂತ ಕರಿತೀವಿ. ಅಂದ್ರೆ ಹೆನ್ನ ಗಿಡದಲ್ಲಿ ನೈಸರ್ಗಿಕ ವರ್ಣದ್ರವ್ಯವಿರುತ್ತದೆ. ಸೊ ಆ ವರ್ಣದ್ರವ್ಯ ಯಾವುದು ಅಂತ ಕೇಳಿದ್ರು ನಿಮ್ಗೆ ಗೊತ್ತಿರಬೇಕು, ಅದನ್ನ ನಾವು ಲಾಸನ್ ಅಂತ ಕರಿತೀವಿ. ಈ ಲಾಸನ್ ಮಾಲಿಕ್ಯೂಲ್ಸ್ ಸೆಕ್ಯೂರ್ಲಿ ಬೈಂಡ್ ಟು ಪ್ರೋಟೀನ್ ಮಾಲಿಕ್ಯೂಲ್ಸ್ ವಿತ್ ಹೇರ್ ಅಂಡ್ ಸ್ಕಿನ್. ಸೊ ಲಾಸನ್ ಅಣುಗಳು ಕೂದಲು ಮತ್ತು ಚರ್ಮದೊಂದಿಗೆ ಪ್ರೋಟೀನ್ ಅಣುಗಳೊಂದಿಗೆ ಸುರಕ್ಷಿತವಾಗಿ ಬಂಧಿಸುವುದರಿಂದ ಅಲ್ಲಿ ಆರೆಂಜ್ ರೆಡ್ ಕಲರ್ ಉಂಟಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. The sex of a newborn baby is determined by the chromosome inherited from. ನವಜಾತು ಶಿಶುವಿನ ಲಿಂಗ ಈ ಕೆಳಗಿನ ಯಾರ ವರ್ಣತಂತುವಿನ ಮೇಲೆ ಅವಲಂಬಿತವಾಗಿರುತ್ತದೆ? ಆಪ್ಷನ್ಸ್: ತಂದೆ ಫಾದರ್, ಮದರ್ ತಾಯಿ, ಫಾದರ್ಸ್ ಫಾದರ್ ಅಂದ್ರೆ ತಂದೆಯ ತಂದೆ ಅಂದ್ರೆ ಅಜ್ಜ, ಬೋತ್ ಎ ಅಂಡ್ ಬಿ ಅಂದ್ರೆ ತಂದೆ ಮತ್ತು ತಾಯಿ ಎರಡು ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ದ ಜೆಂಡರ್ ಆಫ್ ದಿ ಬೇಬಿ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ದ ಕ್ರೋಮೋಸೋಮ್ ಆಫ್ ದಿ ಫಾದರ್. ತಂದೆಯ ವರ್ಣತಂತುವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಇದರ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಬೇಸಿಕಲಿ ಫಸ್ಟ್ ಅಂಡರ್ಸ್ಟ್ಯಾಂಡ್. ಸೊಮ್ಯಾಟಿಕ್ ಸೆಲ್ಸ್ ಮತ್ತೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಓಕೆ, ಸೊಮ್ಯಾಟಿಕ್ ಅಂದ್ರೆ ಆಟೋಸೋಮ್ಸ್ ಮತ್ತೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ ಮನುಷ್ಯರಲ್ಲಿ. ಈ ಆಟೋಸೋಮ್ಸ್ ಮೇಲ್ ಅಥವಾ ಫಿಮೇಲ್ ಅಲ್ಲಿ ಸೇಮ್ ಇರುತ್ತೆ, ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಈ ಲೈಂಗಿಕ ಕ್ರೋಮೋಸೋಮ್ಸ್ ಇರುತ್ತಲ್ವಾ ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತಲ್ವಾ, ಇವೆರಡು ಮೆನ್ ನಲ್ಲಿ ಮತ್ತೆ ವಿಮೆನ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಮೆನ್ ಅಲ್ಲಿ ಇರ್ತಕ್ಕಂಥ ಸೆಕ್ಸ್ ಕ್ರೋಮೋಸೋಮ್ಸ್ ನ ನಾವು XY ಅಂತ ಕರಿತೀವಿ. ಫಿಮೇಲ್ ಅಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಸ್ ನ ಅಥವಾ ಲೈಂಗಿಕ ವರ್ಣತಂತುಗಳನ್ನ ನಾವು XX ಅಂತ ಕರಿತೀವಿ. ಹಾಗಿದ್ರೆ ಎಲ್ಲಿ ಕಾಮನ್ ಫ್ಯಾಕ್ಟರ್ ಇದೆ? ಕಾಮನ್ ಫ್ಯಾಕ್ಟರ್ ಎರಡೂ ಸೇಮ್ ಇರೋದು ಯಾವ್ದ್ರಲ್ಲಿ ಅಂದ್ರೆ ಫಿಮೇಲ್ ಅಲ್ಲಿ. ಎರಡು ವಿಭಿನ್ನವಾಗಿರೋದು ಯಾವುದು? ಮೇಲ್ ಅಲ್ಲಿ. ಹಾಗಿದ್ರೆ ಮೇಲ್ ಮಾತ್ರ ಡಿಟರ್ಮೈನ್ ಮಾಡ್ಲಿಕ್ಕೆ ಸಾಧ್ಯ. ಫಿಮೇಲ್ ಅಲ್ಲಿ ಯಾವ ಕ್ರೋಮೋಸೋಮ್ ಶೇರ್ ಮಾಡಿದ್ರು ಅದು ಎಕ್ಸೇ ಆಗಿರುತ್ತೆ. ಸೊ ಅದರಿಂದ ದಿ ಕ್ರೋಮೋಸೋಮ್ ಆಫ್ ದಿ ಫಿಮೇಲ್ ಕೆನ್ ನಾಟ್ ಡಿಟರ್ಮೈನ್ ದಿ ಸೆಕ್ಸ್ ಆಫ್ ದಿ ನ್ಯೂ ಬಾರ್ನ್ ಬೇಬಿ. ಫಾರ್ ಎಕ್ಸಾಂಪಲ್, ಇಲ್ಲೇ ಒಂದು ಲೆಟ್ ಅಸ್ ಸಿ ದಿ ಪ್ರೊಪೊಸಿಷನ್ ಹಿಯರ್. ಸೊ ಇಲ್ಲಿ ಮದರ್ ಕ್ರೋಮೋಸೋಮ್ಸ್ ನ ಈ ಕಡೆ ತಗೊಂಡಿದ್ದೀನಿ. ಸೊ ಮದರ್ಗೆ XX ಕ್ರೋಮೋಸೋಮ್ಸ್ ಇದೆ ಅಂಡ್ ಫಾದರ್ಗೆ ಏನಿರುತ್ತೆ YY ಕ್ರೋಮೋಸೋಮ್ ಇರುತ್ತೆ. ಸೊ ಇವೆರಡು ಕಂಬೈನ್ ಆದ್ರೆ, ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಝೈಗೋಟ್ ಫಾರ್ಮೇಶನ್ ಆಗುವಾಗ 50% ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಕಮ್ಸ್ ಫ್ರಮ್ ಮದರ್ ಅಂಡ್ 50% ಆಫ್ ದಿ ಜೆನೆಟಿಕ್ ಇನ್ಫಾರ್ಮೇಶನ್ ಕಮ್ಸ್ ಫ್ರಮ್ ಫಾದರ್. ಸೊ ಈ XX ಕಂಬೈನ್ ಆದಾಗ ಇಲ್ಲಿ ಬರೋದು ಫಿಮೇಲ್ ಬೇಬಿ. ಮತ್ತೆ EX ಕಂಬೈನ್ ಆದಾಗ ಮತ್ತೆ XX ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಫಿಮೇಲ್ ಬೇಬಿನೇ ಬರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಪ್ರಾಬಬಿಲಿಟಿ ಏನಂದ್ರೆ EX ಮತ್ತೆ EY. ಸೊ EX ಅಂದ್ರೆ ಮದರ್ X ಮತ್ತು ಫಾದರ್ Y ಕಂಬೈನ್ ಆದ್ರೆ XY ಬರುತ್ತೆ. ಮತ್ತೆ EX ಮತ್ತೆ EY ಕಂಬೈನ್ ಆದ್ರೆ ಮತ್ತೆ XY ಬರುತ್ತೆ. ಸೊ ಇವೆರಡು ಮೇಲ್ ಚೈಲ್ಡ್ ಅಥವಾ ಬೇಬಿ ಬಾಯ್ ಆಗಿರುತ್ತೆ. ಹಾಗಿದ್ರೆ ಈ Y ಇರೋದು ಮೆನ್ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ ಮಾತ್ರ ಇರೋದ್ರಿಂದ ಇವ್ರು ಮಾತ್ರ ಸೆಕ್ಸ್ ಡಿಟರ್ಮೈನ್ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಿದ್ರೆ ಸೆಕ್ಸ್ ಆಫ್ ದಿ ನ್ಯೂ ಬಾರ್ನ್ ಬೇಬಿ ಅಥವಾ gender of the newborn baby is basically dependent on the chromosome that is carried by father, not by mother. Okay, so this is what you need to be understanding. So ಮುಂದಿನ ಪ್ರಶ್ನೆಗೆ ಹೋಗೋಣ. What is the shortest phase of the cell cycle? ಜೀವಕೋಶ ಚಕ್ರದ ಚಿಕ್ಕ ಹಂತ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಸೆಲ್ ಡಿವಿಷನ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಜೀವಕೋಶ ವಿಭಜನೆ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಜೀವಕೋಶ ವಿಭಜನೆ ಹೊಂದಾಗ ಅನೇಕ ಹಂತಗಳು ಬರುತ್ತೆ. ಅದರಲ್ಲಿ ಅತ್ಯಂತ ಶಾರ್ಟ್ ಇರೋದು ಅಂದ್ರೆ ಅತಿ ವೇಗವಾಗಿ ಮುಗಿತಕ್ಕಂಥ ಫೇಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ M ಫೇಸ್, G1 ಫೇಸ್, S ಫೇಸ್, G2 ಫೇಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ M ಫೇಸ್. ಓಕೆ, ಸೊ M ಫೇಸ್ ಅತಿ ವೇಗವಾಗಿ ಮುಗಿತಕ್ಕಂಥ ಸೆಲ್ ಸೈಕಲ್ ನ ಒಂದು ಹಂತವಾಗಿರುತ್ತೆ. ಹಾಗಿದ್ರೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಬಂದ್ಬಿಡೋಣ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಸೆಲ್ ಸೈಕಲ್.
ಆಕ್ಚುಲಿ ಸೆಲ್ ಡಿವಿಷನ್ ನ ಬೇಸಿಕಲಿ ನಾವು 2 ಫೇಸಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದನ್ನ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಫಸ್ಟ್ ಫೇಸ್ ಇಸ್ ಕಾಲ್ಡ್ ಆಸ್ ಇಂಟರ್ಫೇಸ್, ಸೆಕೆಂಡ್ ಫೇಸ್ ಇಸ್ ಕಾಲ್ಡ್ ಆಸ್ ಎಂ ಫೇಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಇದೇನ ನೋಡಿ, ಇಂಟರ್ಫೇಸ್ ಅಲ್ಲಿ ಮತ್ತೆ G1 ಅಂತ ಬರುತ್ತೆ, ಅದಾದ್ಮೇಲೆ ಎಸ್ ಫೇಸ್ ಅಂತ ಬರುತ್ತೆ, ಅದಾದ್ಮೇಲೆ G2 ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು G1, ಎಸ್ ಫೇಸ್ ಮತ್ತೆ G2. ಸೊ ಇದೆಲ್ಲ ಪಾರ್ಟ್ಸ್ ಆಫ್ ವಾಟ್ ಇಂಟರ್ಫೇಸ್ ನ ವಿವಿಧ ಹಂತಗಳು. ಅದೇ ಎಂ ಫೇಸ್ ಅಲ್ಲಿ 4 ಸಬ್ ಡಿವಿಷನ್ಸ್ ಬರುತ್ತೆ, ಮತ್ತೆ 4 ವಿವಿಧ ಹಂತಗಳು ಬರುತ್ತೆ. ಅದ್ಯಾವ್ದ್ಯಾವ್ದು ಅಂದ್ರೆ ಪ್ರೊಫೇಸ್, ಮೆಟಾಫೇಸ್, ಅದಾದ್ಮೇಲೆ ಅನಾಫೇಸ್, ಅದಾದ್ಮೇಲೆ ಟೆಲೋಫೇಸ್ ಅಂತ ಮತ್ತೆ 4 ಹಂತಗಳು ಬರುತ್ತೆ. ಹಾಗಿದ್ರೆ ನಮಗ್ ಕೊಟ್ಟಿರೋ ಆಪ್ಷನ್ಸ್ ಯಾವ್ದ್ಯಾವ್ದು? ಪ್ರೀವಿಯಸ್ ಸ್ಲೈಡ್ಗೆ ಹೋದ್ರೆ G1, S, G2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು. ಸೊ ಎಂ ಫೇಸ್ ನ ನಾವು ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಸೊ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ಇದು ಇಷ್ಟು ಮಾತ್ರ ಕವರ್ ಆಗುತ್ತೆ. ಸೊ ದಿಸ್ ಇಸ್ ದಿ ಶಾರ್ಟೆಸ್ಟ್ ಫೇಸ್ ಆಫ್ ದಿ ಸೆಲ್ ಸೈಕಲ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳ್ತಾರೆ, G1 ಅಲ್ಲಿ ಏನಾಗುತ್ತೆ, ವಾಟ್ ಆರ್ ದಿ ಈವೆಂಟ್ಸ್ ಆಗುತ್ತೆ ಅಂದ್ರೆ G1 ಅಲ್ಲಿ ನೆಕ್ಸ್ಟ್ ಫೇಸ್ ಅಂದ್ರೆ ಎಸ್ ಫೇಸ್ಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೋ ಪ್ರಿಪೇರ್ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ದಿ ನೆಕ್ಸ್ಟ್ ಫೇಸ್ ಅಂದ್ರೆ ಇಲ್ಲಿ ಪ್ರೋಟೀನ್ಸ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು. ಸೆಲ್ ಡಿವಿಷನ್ಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಸು, ಕಿಣ್ವಗಳು, ಎನ್ಸೈಮ್ಸು ಎಲ್ಲ ರೆಡಿ ಆಗುತ್ತೆ. ಎಸ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಜ್ಞಾಪಕ ಇಟ್ಕೊಳ್ಳಿ, DNA ಸಿಂಥಸಿಸ್ ಅಥವಾ DNA ಸಂಶ್ಲೇಷಣೆ ಆಗುತ್ತೆ. G2 ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಪ್ರೀ ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಪ್ರೀ ಅಂದ್ರೆ ಏನು? ಬಿಫೋರ್. ಮೈಟಾಸಿಸ್ಗಿಂತ ಮುಂಚೆ ಇರ್ತಕ್ಕಂಥ ಫೇಸ್ ನ ಪ್ರೀ ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಸೊ ಮೈಟಾಸಿಸ್ಗೆ ಏನೇನ್ ಬೇಕೋ ಅದೆಲ್ಲ ಪ್ರಿಪರೇಷನ್, ಮತ್ತೆ ಪ್ರೋಟೀನ್ಸ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಅದೆಲ್ಲ G2 ಫೇಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ G1? G1 ಇಸ್ ಗ್ರೋತ್ 1 ಅಂತ ಹೇಳ್ತೀವಿ ಅಥವಾ ಗ್ಯಾಪ್ 1 ಅಂತ ಹೇಳ್ತೀವಿ. ವಾಟ್ ಈಸ್ ಎಸ್ ಫೇಸ್? ಎಸ್ ಫೇಸ್ ಇಸ್ ಕಾಲ್ಡ್ ಆಸ್ ಸಿಂಥಸಿಸ್ ಫೇಸ್, ಯಾಕಂದ್ರೆ ಇಲ್ಲಿ DNA ಸಿಂಥಸೈಸ್ ಆಗುತ್ತೆ. ವಾಟ್ ಈಸ್ G2? G2 ಇಸ್ ಕಾಲ್ಡ್ ಆಸ್ ಗ್ರೋತ್ 2 ಫೇಸ್ ಅಥವಾ ಗ್ಯಾಪ್ 2 ಫೇಸ್ ಅಂತ ಕರಿತೀವಿ. ಸೊ ಇವೆಲ್ಲ ನಮ್ಗೆ ಸೆಲ್ ಡಿವಿಷನ್ ಚಾಪ್ಟರ್ ಅಲ್ಲಿ ನಾವು ಓದ್ಕೊಳ್ಬೇಕಾಗುತ್ತೆ. ಹಾಗಿದ್ರೆ ಶಾರ್ಟೆಸ್ಟ್ ಗೊತ್ತಾಯ್ತು. ವಿಚ್ ಇಸ್ ದ ಲಾಂಗೆಸ್ಟ್ ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಲಾಂಗೆಸ್ಟ್ ಈಸ್ G1 ಫೇಸ್. ನೋಡ್ತಾ ಇದ್ದೀರಲ್ವಾ ದಿಸ್ ಯೆಲ್ಲೋ ಪಾರ್ಟ್. ಸೊ ದಿಸ್ ಇಸ್ ಬಿಗರ್ ದೆನ್ ಎನಿ ಅದರ್ ಫೇಸ್. ಅರ್ಥ ಆಯ್ತಲ್ವಾ? ಸೊ G1 is the longest and M phase is the shortest in the cell cycle. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. Only male frog produces croaking sound because ಗಂಡು ಕಪ್ಪೆ ಮಾತ್ರ ಒಟರುಗುಟ್ಟುವ ಶಬ್ದವನ್ನು ಉಂಟು ಮಾಡುತ್ತದೆ ಏಕೆಂದರೆ ಡ್ಯಾಶ್. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಫಿಮೇಲ್ ಫ್ರಾಗ್ಸ್ ಹ್ಯಾವ್ ನೋ ಲ್ಯಾರಿಂಗ್ಸ್. ಹೆಣ್ಣು ಕಪ್ಪೆಯಲ್ಲಿ ಕಂಠಕುಹರಗಳು ಇರುವುದಿಲ್ಲ. ಸೆಕೆಂಡ್, ಫಿಮೇಲ್ ಫ್ರಾಗ್ ಹ್ಯಾವ್ ಲ್ಯಾರಿಂಗ್ಸ್ ಬಟ್ ನೋ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಕಪ್ಪೆಯಲ್ಲಿ ಕಂಠಕುಹರಗಳು ಇರುತ್ತವೆ ಆದರೆ ವೋಕಲ್ ಕಾರ್ಡ್ಗಳು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ಮೇಲ್ ಫ್ರಾಗ್ ಹ್ಯಾವ್ 3 ಪೇರ್ ಆಫ್ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಗಂಡು ಕಪ್ಪೆಯಲ್ಲಿ 3 ಜೋಡಿ ವೋಕಲ್ ಕಾರ್ಡ್ಗಳು ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಮೇಲ್ ಫ್ರಾಗ್ ಕ್ಯಾನ್ ಮ್ಯಾಗ್ನಿಫೈ ದೇರ್ ಸೌಂಡ್ ಅಥವಾ ವಾಯ್ಸ್ ವಿತ್ ದಿ ಹೆಲ್ಪ್ ಆಫ್ ಸೌಂಡ್ ಬಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಗಂಡು ಕಪ್ಪೆಗಳು ವೋಕಲ್ ಕಾರ್ಡ್ ಸಹಾಯದಿಂದ ತಮ್ಮ ಧ್ವನಿಯನ್ನು ವರ್ಧಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರನ ಜ್ಞಾಪಕ ಇಟ್ಕೊಳ್ಳಿ. ಹೆಣ್ಣು ಕಪ್ಪೆಯಲ್ಲಿ ಲ್ಯಾರಿಂಗ್ಸ್ ಅನ್ನೋ ಪಾರ್ಟ್ ಇರೋದಿಲ್ಲ, ಕಂಠಕುಹರ ಇರೋದಿಲ್ಲ. ಅದಕ್ಕೆ ಅವು ಕ್ರಾಕಿಂಗ್ ಸೌಂಡ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲ್ಯಾರಿಂಗ್ಸ್ ನ ನಾವು ಸೌಂಡ್ ಬಾಕ್ಸ್ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಧ್ವನಿ ಉತ್ಪತ್ತಿ ಆಗೋದು ಲ್ಯಾರಿಂಗ್ಸ್ ಅಲ್ಲಿ ಮಾತ್ರ. ಹಾಗಿದ್ರೆ ಈ ಲ್ಯಾರಿಂಗ್ಸ್ ಅನ್ನೋದು ಎಲ್ಲಿರುತ್ತೆ ಅಂದ್ರೆ ಥ್ರೋಟ್ ಪಾರ್ಟ್ ಅಲ್ಲಿ ಇರುತ್ತೆ, ಗಂಟಲಿನ ಭಾಗದಲ್ಲಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಲ್ಯಾರಿಂಗ್ಸ್ ಅನ್ನೋದು ಫಿಮೇಲ್ ಫ್ರಾಗ್ ಅಲ್ಲಿ ಆಬ್ಸೆಂಟ್ ಆಗಿರುತ್ತೆ ಅಂಡ್ ಮೇಲ್ ಫ್ರಾಗ್ ಅಲ್ಲಿ ಮಾತ್ರ ಇರುತ್ತೆ. ಸೊ ಅದರಿಂದ ಮೇಲ್ ಫ್ರಾಗ್ ಆ ಕ್ರಾಕಿಂಗ್ ಸೌಂಡ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಔಟರ್ ಮೆಂಬ್ರೇನ್ ದಟ್ ಕವರ್ಸ್ ದಿ ಬ್ರೈನ್ ಈಸ್. ಮೆದುಳನ್ನು ಆವರಿಸುವ ಹೊರ ಪೊರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಗೆ ಆಕ್ಚುಲಿ ಒಂದ್ ಆನ್ಸರ್ ಕೊಟ್ಟಿರುತ್ತೆ, ಇದನ್ನ ಡೆಫಿನೆಟ್ಲಿ ನೀವು ಓದಿರ್ತೀರಾ. ಮೆನಿಂಜಸ್ ಅಂತ ಓದಿರ್ತೀರಾ, ಮೆನಿಂಜಸ್. ಓಕೆ, ಸೊ ಮೆನಿಂಜಸ್ ಮೆದುಳನ್ನು ಕವರ್ ಮಾಡ್ತಕ್ಕಂಥ ಔಟರ್ ಮೋಸ್ಟ್ ಲೇಯರ್ ನ ನಾವು ಏನಂತ ಕರಿತೀವಿ ಅಂದ್ರೆ ಮೆನಿಂಜಸ್ ಅಂತ ಕರಿತೀವಿ ಅಂತ ಡೆಫಿನೆಟ್ಲಿ ನೀವು ಓದಿರ್ತೀರಾ. ಬಟ್ ಮೆನಿಂಜಸ್ ನಲ್ಲಿರ್ತಕ್ಕಂಥ ಔಟರ್ ಮೋಸ್ಟ್ ಲೇಯರ್ ಯಾವುದು ಅಂತ ಇಲ್ಲೇ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ 1 ಮೈಲಿನ್ ಶೀಟ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ 2 ಡ್ಯೂರಾ ಮ್ಯಾಟರ್, ಆಪ್ಷನ್ 3 ಅರೆಕ್ನಾಯ್ಡ್ ಮ್ಯಾಟರ್ ಅಥವಾ ಮೆಂಬ್ರೇನ್,
ಪಯಾ ಮ್ಯಾಟರ್. ಸೊ ಅಥವಾ ಆಪ್ಷನ್ ಡಿ ಪಯಾ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಇಷ್ಟು ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಿ ಔಟರ್ ಮೋಸ್ಟ್ ಲೇಯರ್ ಈಸ್ ಡ್ಯೂರಾ ಮ್ಯಾಟರ್ ಅಂತ ಕೇಳ್ತಾರೆ. ಡ್ಯೂರಾ ಮ್ಯಾಟರ್ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ವಾಟ್ ಇಸ್ ದಿ ಸೀಕ್ವೆನ್ಸ್? ಮೆನಿಂಜಸ್ ಅನ್ನೋದು ಯಾವ್ಯಾವ ಪದರಗಳಿಂದ ಮಾಡಿದೆ? ವಾಟ್ ಇಸ್ ದ ಸೀಕ್ವೆನ್ಸ್? ಸಿ ದಿಸ್ ಇಸ್ ವಾಟ್ ನಮ್ಮ ಮೆದುಳಿನ ಹೊರಪದರ. ಸೊ ದಿಸ್ ಇಸ್ ಸ್ಕಲ್. ಆಕ್ಚುಲಿ ಇದು ತಲೆಬುರುಡೆ ಅಥವಾ ಸ್ಕಲ್ ಬೋನ್ ಅಂತ ಕರಿತೀವಿ. ಸೊ ಅದ್ರ ಕೆಳಗಡೆ ಏನಿರುತ್ತೆ ಅಂದ್ರೆ ಬ್ರೈನ್ ಗಿಂತ ಮುಂಚೆ ಒಂದು ಥಿಕ್ ಮೆಂಬ್ರೇನ್ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆನಿಂಜಸ್ ಅಂತ ಕರಿತೀವಿ. ಸೊ ಮೆನಿಂಜಸ್ ಮತ್ತೆ 3 ಪದರಗಳಾಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಔಟರ್ ಮೋಸ್ಟ್ ಈ ಪದರವನ್ನ ನಾವು ಡ್ಯೂರಾ ಮ್ಯಾಟರ್ ಅಂತ ಕರಿತೀವಿ. ಮಿಡ್ಲಲ್ ಬರ್ತಕ್ಕಂಥ ಲೇಯರ್ ನ ನಾವು ಅರಾಕ್ನಾಯ್ಡ್ ಅಂತ ಕರಿತೀವಿ. ಅಂಡ್ ಇನ್ನರ್ ಮೋಸ್ಟ್ ಲೇಯರ್ ನ ನಾವು ಪಯಾ ಮ್ಯಾಟರ್ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಇಸ್ ದ ಸೀಕ್ವೆನ್ಸ್? ಔಟರ್ ಇಸ್ ಡ್ಯೂರಾ ಮ್ಯಾಟರ್, ಮಿಡಲ್ ಮಧ್ಯದ ಲೇಯರ್ ಯಾವುದು ಅಂತ ಕೇಳಿದ್ರೆ ಅರೆಕ್ನಾಯ್ಡ್ ಅಂತ ಗೊತ್ತಿರಬೇಕು. ಅಂಡ್ ಲಾಸ್ಟ್ ಲೇಯರ್ ಯಾವುದು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಹಾಗಿದ್ರೆ ಒಂದು ಕ್ಲೂ ಜ್ಞಾಪಕ ಇಟ್ಕೊಳ್ಳಿ. ಸೊ ಡ್ಯಾಪ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ DAP ಡ್ಯಾಪ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಡಿ ಇಸ್ ಫಸ್ಟ್, ಎ ಇಸ್ ಇನ್ ದ ಮಿಡಲ್, ಪಯಾ ಮ್ಯಾಟರ್ ಇಸ್ ಅಟ್ ದಿ ಲಾಸ್ಟ್ ಅನ್ನೋದು ನಿಮ್ಗೆ ಜ್ಞಾಪಕ ಇರಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಟಿಶ್ಯೂ ಇನ್ ವಿಚ್ ಸೆಲ್ಸ್ ಹ್ಯಾವ್ ಲಾಸ್ಟ್ ದಿ ಕೆಪಾಸಿಟಿ ಆಫ್ ಸೆಲ್ ಡಿವಿಷನ್. ಜೀವಕೋಶಗಳು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡಿರುವ ಅಂಗಾಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಟಿಶ್ಯೂ ಅಂದ್ರೆ ಏನು? ಟಿಶ್ಯೂ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಸೆಲ್ಸ್. ಓಕೆ, ಸೊ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಥವಾ ಟಿಶ್ಯೂ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಪ್ರಶ್ನೆ ಕೇಳಿದಾರೆ ಅಂದ್ರೆ ಯಾವ ಅಂಗಾಂಶದ ಕೋಶಗಳು, ದ ಸೆಲ್ಸ್ ಆಫ್ ವಿಚ್ ಟಿಶ್ಯೂ ಡು ನಾಟ್ ಹ್ಯಾವ್ ದಿ ಕೆಪಾಸಿಟಿ ಟು ಫಾರ್ ಸೆಲ್ ಡಿವಿಷನ್, ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ಮೆರಿಸ್ಟೊಮ್ಯಾಟಿಕ್ ಟಿಶ್ಯೂ, ಪರ್ಮನೆಂಟ್ ಟಿಶ್ಯೂ, ಬೋತ್ ಎ ಅಂಡ್ ಬಿ, ಎ ಮತ್ತು ಬಿ ಎರಡು, ನನ್ ಆಫ್ ದೀಸ್, ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪರ್ಮನೆಂಟ್ ಟಿಶ್ಯೂ ಅಥವಾ ಶಾಶ್ವತ ಅಂಗಾಂಶ. ಸೊ ಮೆರಿಸ್ಟೊಮ್ಯಾಟಿಕ್ ಸೆಲ್ ಆಕ್ಚುಲಿ ಹೈಲಿ ಡಿವೈಡಿಂಗ್ ಪಾರ್ಟ್ ಆಫ್ ದಿ ಟಿಶ್ಯೂ. ಸೊ ಇದು ಅತಿ ಬೇಗನೆ ವಿಭಜನೆ ಹೊಂದತಕ್ಕಂತ ಒಂದು ಅಂಗಾಂಶವಾಗಿರುತ್ತೆ. ಸೊ ಸಾಮರ್ಥ್ಯವನ್ನು ಕಳೆದುಕೊಳ್ಳೋದು ಯಾವುದು ಅಂದ್ರೆ ಪರ್ಮನೆಂಟ್ ಟಿಶ್ಯೂ. ಹಾಗಿದ್ರೆ ಈ ತರ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಪರ್ಮನೆಂಟ್ ಟಿಶ್ಯೂಸ್ ಲಾಸ್ಟ್ ದಿ ಕೆಪಾಸಿಟಿ ಆಫ್ ಸೆಲ್ ಡಿವಿಷನ್. ಶಾಶ್ವತ ಅಂಗಾಂಶವು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತೆ. ಶಾಶ್ವತ, ಪರ್ಮನೆಂಟ್ ಅಂದ್ರೆ ಅದು ಡಿವೈಡ್ ಆಗೋ ಫೇಸ್ ನ ಮೀರಿರುತ್ತೆ, ಅದಕ್ಕೆ ಅದನ್ನ ಶಾಶ್ವತ ಅಥವಾ ಪರ್ಮನೆಂಟ್ ಅಂತ ಕರಿತೀವಿ. ವೆರಾಸ್ ಮೆರಿಸ್ಟಮ್ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್ ದಟ್ ಡಿವೈಡ್ ಕಂಟಿನ್ಯೂಲಿ ಟು ಫಾರ್ಮ್ ನ್ಯೂ ಸೆಲ್ಸ್. ಸೊ ಮೆರಿಸ್ಟಮ್ ಜೀವಕೋಶಗಳು ಒಂದು ಗುಂಪಾಗಿದ್ದು, ಜೀವಕೋಶಗಳ ಒಂದು ಗುಂಪಾಗಿದ್ದು, ಅದು ಹೊಸ ಕೋಶಗಳನ್ನು ರೂಪಿಸಲು ನಿರಂತರವಾಗಿ ವಿಭಜನೆ ಆಗ್ತಾನೆ ಇರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಎಂ ಫಾರ್ ಮಲ್ಟಿಪ್ಲಿಕೇಶನ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಎಂ ಅಂದ್ರೆ ಇಲ್ಲಿ ಏನ್ ಜ್ಞಾಪಕ ಇರ್ಬೇಕು ನಿಮ್ಗೆ? ಮೆರಿಸ್ಟೊಮ್ಯಾಟಿಕ್ ಸೆಲ್ಸ್ ಅಂತ ಜ್ಞಾಪಕ ಇರಬೇಕು. ಓಕೆ, ಸೊ ಈ ಮೆರಿಸ್ಟೊಮ್ಯಾಟಿಕ್ ಅಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು ಏಪಿಕಲ್ ಮೆರಿಸ್ಟಮ್ ಅಂದ್ರೆ ಇದು ಟಿಪ್ ಅಲ್ಲಿ ಇರುತ್ತೆ. ಓಕೆ, ಏಪಿಕಲ್ ಮೆರಿಸ್ಟಮ್, ದೆನ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್, ಅದಾದ್ಮೇಲೆ ಲ್ಯಾಟರಲ್ ಮೆರಿಸ್ಟಮ್ ಅಂತ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆರಿಸ್ಟೊಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಮುಂದಿನ ಪ್ರಶ್ನೆ, ಡ್ಯೂರಿಂಗ್ ರೈನಿ ಸೀಸನ್ ವುಡನ್ ಡೋರ್ಸ್ ಆರ್ ಡಿಫಿಕಲ್ಟ್ ಟು ಓಪನ್ ಆರ್ ಕ್ಲೋಸ್ ಬಿಕಾಸ್ ಆಫ್. ಮಳೆಗಾಲದಲ್ಲಿ ಮರದ ಬಾಗಿಲು ತೆರೆಯಲು ಅಥವಾ ಮುಚ್ಚಲು ಕಷ್ಟವಾಗುತ್ತದೆ, ಇದಕ್ಕೆ ಕಾರಣ? ಆಪ್ಷನ್ಸ್: ಇಂಬಿಬಿಷನ್, ಪ್ಲಾಸ್ಮೋಲೈಸಿಸ್, ಡಿಫ್ಯೂಷನ್ ವಿಸರಣೆ, ಆಸ್ಮೋಸಿಸ್ ಅಭಿಸರಣೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಡೋರ್ ಸೈಜ್ ಸ್ವಲ್ಪ ದೊಡ್ಡದಾದಂಗೆ ಕಾಣುತ್ತೆ. ಓಕೆ, ಸೊ ಇದಕ್ಕೆ ಕಾರಣ ಯಾವುದು ಅಂದ್ರೆ ಇಂಬಿಬಿಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದರ ವಿವರಣೆ ನೋಡೋದಾದ್ರೆ, ವಾಟ್ ಈಸ್ ಇಂಬಿಬಿಷನ್? ಇಂಬಿಬಿಷನ್ ಇಸ್ ನಥಿಂಗ್ ಬಟ್ ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ಸಾಲಿಡ್ಸ್ ಕಾಸಿಂಗ್ ಅನ್ ಇನ್ಕ್ರೀಸ್ ಇನ್ ವಾಲ್ಯೂಮ್. ಎಕ್ಸಾಂಪಲ್: ಇಂಬಿಬಿಷನ್ ಆಫ್ ಸೀಡ್ಸ್ ಮತ್ತೆ ಡ್ರೈ ವುಡ್. ಇಂಬಿಬಿಷನ್ ಅಂದ್ರೆ ನೀರು ಘನವಸ್ತುಗಳಿಂದ ಹೀರಲ್ಪಟ್ಟಾಗ ಅದು ಪರಿಣಾಮದ ಮೇಲೆ ಅಥವಾ ಪರಿಮಾಣ ಅಂದ್ರೆ ವಾಲ್ಯೂಮ್, ಪರಿಮಾಣದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೀಜಗಳು ಮತ್ತು ಒಣಮರ. ಸೊ ನಾವು ಬೀಜಗಳನ್ನ ಬಿತ್ತನೆ ಮಾಡಿದಾಗ ಕೂಡ ಸೀಡ್ಸ್ ವೆನ್ ದೇ ಆರ್ ಸೋನ್, ಸೊ ಅದು ಕೂಡ ಜರ್ಮಿನೇಷನ್ ಆಗೋದಕ್ಕಿಂತ ಮುಂಚೆ ವಾಟರ್ನ ಅಬ್ಸಾರ್ಬ್ ಮಾಡಿಕೊಂಡು ಅದರ ಸೈಜ್ ಅಲ್ಲಿ ಗಾತ್ರದಲ್ಲಿ ಹೆಚ್ಚಾಗುತ್ತೆ. ಸೊ ಈ ಪ್ರಾಸೆಸ್ನು ಕೂಡ ನಾವು ಇಂಬಿಬಿಷನ್ ಅಂತ ಕರಿತೀವಿ. ಅದೇ ರೀತಿ ಮರದ ಬಾಗಿಲುಗಳು ಕೂಡ ಅಷ್ಟೇ ನೀರನ್ನ ಹೀರಿಕೊಂಡು ಅದರ ಗಾತ್ರದಲ್ಲಿ ಹೆಚ್ಚಾಗುತ್ತದೆ. ಸೊ ಇದನ್ನು ಕೂಡ ನಾವು ಇಂಬಿಬಿಷನ್ ಅಂತಾನೆ ಕರಿತೀವಿ. ಸೊ ನೆಕ್ಸ್ಟ್ ಆಪ್ಷನ್ ಕೊಟ್ಟಿದ್ದು ಯಾವುದು? ಪ್ಲಾಸ್ಮೋಲೈಸಿಸ್. ನಾವು ವಾಟ್ ಯು ಮೀನ್ ಬೈ ಪ್ಲಾಸ್ಮೋಲೈಸಿಸ್? ಸಿ ಸೆಲ್
ಜೀವಕೋಶ ಏನಾಗಿರುತ್ತೆ ಅಂದ್ರೆ ಔಟರ್ ಮೆಂಬ್ರೇನ್ ಇರುತ್ತೆ. ಸೊ ಇದನ್ನ ಆಕ್ಚುಲಿ ನಾವು ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಕೋಶ ಪೊರೆ ಅಂತ ಹೇಳ್ತೀವಿ. ಸೊ ಈ ಕೋಶ ಪೊರೆನ ಇನ್ನೊಂದು ಸಿನೋನಿಮ್ ಕೂಡ ಇದೆ. ಸೊ ಸಿನೋನಿಮ್ ಇಸ್ ನಥಿಂಗ್ ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಪ್ಲಾಸ್ಮೋಲೈಸಿಸ್ ಇಸ್ ರಿಲೇಟೆಡ್ ಟು ಪ್ಲಾಸ್ಮಾ ಮೆಂಬ್ರೇನ್. ಲೈಸಿಸ್ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಲೈಸಿಸ್ ಇಸ್ ನಥಿಂಗ್ ಬಟ್ ಬ್ರೇಕೇಜ್. ಓಕೆ, ಹಾಗಿದ್ರೆ ಪ್ಲಾಸ್ಮೋಲೈಸಿಸ್ ಅಂದ್ರೆ ಬ್ರೇಕಿಂಗ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಪೊರೆಯ ಒಡೆಯುವಿಕೆಗೆ ನಾವು ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ಓಕೆ, ಪ್ಲಾಸ್ಮೋಲೈಸಿಸ್. ನೆಕ್ಸ್ಟ್ ಡಿಫ್ಯೂಷನ್ ಅಂತ ಕೊಟ್ಟಿದ್ರು, ಇನ್ನೊಂದು ವಿಸರಣೆ ಅಂತ ಕೊಟ್ಟಿದ್ರು. ನಾವು ವಾಟ್ ಯು ಮೀನ್ ಬೈ ಡಿಫ್ಯೂಷನ್? ಡಿಫ್ಯೂಷನ್ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್. ಸೊ ಅನಿಲಗಳು ಅಥವಾ ದ್ರವಗಳ ಚಲನೆ ಎಲ್ಲಿಂದ ಎಲ್ಲಿಗೆ? ರೀಜನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ರೀಜನ್ ಆಫ್ ಇಟ್ಸ್ ಲೋವರ್ ಕಾನ್ಸಂಟ್ರೇಷನ್. ಅಂದ್ರೆ ಅಧಿಕ ಸಾರತೆಯ ಕಡೆಯಿಂದ ಕಡಿಮೆ ಸಾರತೆಯ ಕಡೆಗೆ ಅನಿಲಗಳ ಅಥವಾ ದ್ರವಗಳ ಚಲನೆಗೆ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬೈ ಲಂಗ್ಸ್. ಓಕೆ, ಸೊ ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತಲ್ವಾ, ವಿನಿಮಯ ಆಗುತ್ತಲ್ವಾ, ದಟ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ವಿಸರಣೆ ಅಥವಾ ಡಿಫ್ಯೂಷನ್. ವಾಟ್ ಡು ಯು ಮೀನ್ ಬೈ ಆಸ್ಮೋಸಿಸ್? Osmosis is just movement of liquids. See the difference. Diffusion andre it includes both gases and liquids. Osmosis is only for liquids. ಇಲ್ಲೂ ಕೂಡ ಹೈ ಕಾನ್ಸಂಟ್ರೇಷನ್, ಅಧಿಕ ಸಾರತೆಯಿಂದ ಲೋ ಕಾನ್ಸಂಟ್ರೇಷನ್ ಕಡೆಗೆ ಅಂದ್ರೆ ಕಡಿಮೆ ಸಾರತೆವರೆಗೆ ಕಡೆಗೆನೆ ಲಿಕ್ವಿಡ್ ಮೂವ್ಮೆಂಟ್ ಆಗುತ್ತೆ. ಬಟ್ ಡಿಫ್ಯೂಷನ್ಗೂ ಆಸ್ಮಾಸಿಸ್ಗೂ ವ್ಯತ್ಯಾಸ ಏನು ಅಂದ್ರೆ ಆಸ್ಮಾಸಿಸ್ ಅಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇರುತ್ತೆ ಮಧ್ಯದಲ್ಲಿ. ಓಕೆ, ಸೊ ಇದನ್ನ ನಾವು ಅರೆಪಾರಕ ಪೊರೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದು ಆಸ್ಮಾಸಿಸ್ ಅಲ್ಲಿ ಇದ್ದೇ ಇರುತ್ತೆ, ಬಟ್ ಡಿಫ್ಯೂಷನ್ಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕಡ್ಡಾಯವಾಗಿ ಇರಬೇಕಂತ ಏನಿರೋದಿಲ್ಲ. ಓಕೆ, ಸೊ ಆಸ್ಮಾಸಿಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಯಾವುದು ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ವಾಟರ್ ಬೈ ರೂಟ್ ಹೇರ್ಸ್ ಥ್ರೂ ಸಾಯಿಲ್. ಓಕೆ, ಅಂದ್ರೆ ಬೇರು ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನು ಹೀರಿಕೊಳ್ಳುವ ಪ್ರಕ್ರಿಯೆ ಅಭಿಸರಣೆಯ ಕ್ರಿಯೆಯನ್ನು ಅನುಸರಿಸುತ್ತದೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗ್ಲ್ಯಾಂಡ್ ದಟ್ ಈಸ್ ಪ್ರೆಸೆಂಟ್ ಕ್ಲೋಸ್ ಟು ಟ್ರೇಕಿಯಾ, ಶ್ವಾಸನಾಳಕ್ಕೆ ಹತ್ತಿರವಿರುವ ಗ್ರಂಥಿ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್: ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿ, ಲಿವರ್ ಯಕೃತ್ತು, ಅಡ್ರಿನಲ್ ಗ್ಲ್ಯಾಂಡ್, ಅದಾದ್ಮೇಲೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಿಮ್ಗೆ ಟ್ರೇಕಿಯಾ ಎಲ್ಲಿರುತ್ತೆ ಅಂತ ಗೊತ್ತಿದ್ರೆ ನಿಮ್ಗೆ ಆರಾಮಾಗಿ ಆನ್ಸರ್ ಗೊತ್ತಾಗುತ್ತೆ. ಸೊ ಟ್ರೇಕಿಯಾ ಇಸ್ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಉಸಿರಾಟ ಕ್ರಿಯೆ ನೋಡಿ ಇಲ್ಲೇ ಇದೆ, ಶ್ವಾಸನಾಳ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದ್ದು. ಸೊ ಇದು ಗಂಟಲಿನ ಭಾಗದಲ್ಲಿರೋದ್ರಿಂದ ಗಂಟಲಲ್ಲಿರೋ ಗ್ಲ್ಯಾಂಡ್ ಯಾವುದು ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್. ಹಾಗಿದ್ರೆ ಪ್ಯಾಂಕ್ರಿಯಾಸ್ ಎಲ್ಲಿದೆ? ಪ್ಯಾಂಕ್ರಿಯಾಸ್ ಇಲ್ಲಿರುತ್ತೆ ನೋಡಿ. ಸೊ ಪ್ಯಾಂಕ್ರಿಯಾಸ್ ಇಲ್ಲಿದೆ. ಸೊ ಟ್ರೇಕಿಯಾ ಇಸ್ ದಿಸ್ ಪಾರ್ಟ್. ಓಕೆ, ಸೊ ಇದನ್ನ ಟ್ರೇಕಿಯಾ ಅಂತ ಕರಿತೀವಿ. ಸೊ ಟ್ರೇಕಿಯಾಗೂ ಪ್ಯಾಂಕ್ರಿಯಾಸ್ಗೂ ದೇರ್ ಇಸ್ ಲಾಟ್ ಆಫ್ ಡಿಸ್ಟೆನ್ಸ್. ಅದೇ ಅಡ್ರಿನಲ್ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಅಂದ್ರೆ ಕಿಡ್ನಿ ಮೇಲೆ ಇರುತ್ತೆ, ಮೂತ್ರಪಿಂಡಗಳ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಒನ್ಸ್ ಅಗೇನ್ ಥ್ರೋಟ್ ಇಲ್ಲೆಲ್ಲೋ ಬರುತ್ತೆ. ಸೊ ಥ್ರೋಟ್ಗೂ ಈ ಕಿಡ್ನಿಗೂ ಸಾಕಷ್ಟು ಡಿಸ್ಟೆನ್ಸ್ ಇರುತ್ತೆ. ಅದೇ ಇಲ್ಲಿ ನೋಡಿ. ಸೊ ದಿಸ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್ and here we have trachea. So they are very close to each other. So your answer is thyroid gland, that is very close to trachea ಅಥವಾ wind pipe ಅಂತ ಹೇಳ್ತೀವಿ. ಸೊ ಕೊನೆಯ ಪ್ರಶ್ನೆ, ಓನ್ಲಿ ಮೂವಬಲ್ ಬೋನ್ ಇನ್ ದ ಸ್ಕಲ್, ತಲೆ ಬುರುಡೆಯಲ್ಲಿ ಚಲಿಸಬಲ್ಲ ಮೂಳೆ ಮಾತ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಮ್ಮ ತಲೆ ಮೂಳೆಗಳಲ್ಲಿ ಮಾತ್ರ ಕೇಳ್ತಾ ಇರೋದಿಲ್ಲಿ. ಸೊ ವಿ ನೀಡ್ ಟು ಟೇಕ್ ಓನ್ಲಿ ದ ಬೋನ್ಸ್ ಆಫ್ ದಿ ಸ್ಕಲ್, ದಟ್ಸ್ ಆಲ್. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಆಕ್ಸಿಪಿಟಲ್ ಮೂಳೆ, ಫ್ರಂಟಲ್ ಬೋನ್ ಅಂತ ಕೊಟ್ಟಿದ್ದಾರೆ, ಫ್ರಂಟಲ್ ಮೂಳೆ, ಮ್ಯಾಂಡಿಬಲ್ ಅಂತ ಕೊಟ್ಟಿದ್ದಾರೆ, ಟೆಂಪೊರಲ್ ಬೋನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮ್ಯಾಂಡಿಬಲ್ ಬೋನ್ ಮಾತ್ರ ಚಲಿಸ್ತಕ್ಕಂತ ಒಂದು ಮೂಳೆ ಆಗಿದೆ. ಸೊ ಈ ಮ್ಯಾಂಡಿಬಲ್ ನ ಕನ್ನಡದಲ್ಲಿ ನಾವು ದವಡೆ ಮೂಳೆ ಅಂತ ಕರಿತೀವಿ. ಸೊ ಬಟ್ ಅವರು ದವಡೆ ಮೂಳೆ ಅಂತ ಆಪ್ಷನ್ ಅಲ್ಲಿ ಕೊಡೋದಿಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಈಸಿ ಫಾರ್ ಎನಿಬಡಿ ಟು ಗೆಸ್ ದ ಆನ್ಸರ್. ಬಿಕಾಸ್ ನಮ್ಮ ತಲೆಬುರುಡಿಯಲ್ಲಿ ಮೂವ್ಮೆಂಟ್ ಆಗೋದು ದವಡೆ ಮಾತ್ರ, ಅದ್ ಬಿಟ್ಟು ಇನ್ನೆಲ್ಲ ಬೋನ್ಸು ಫಿಕ್ಸ್ ಆಗಿರುತ್ತೆ ಅಲ್ವಾ. ಸೊ ದಿಸ್ ಇಸ್ ದಿ ಫ್ರಂಟಲ್ ಬೋನ್. ಓಕೆ, ಸೊ ಇದು ಕೂಡ ಫಿಕ್ಸ್ ಆಗಿರುತ್ತೆ. ಆಕ್ಸಿಪಿಟಲ್ ಅಂದ್ರೆ ಬ್ಯಾಕ್ ಅಲ್ಲಿ ಬರುತ್ತೆ, ಟೆಂಪೊರಲ್ ಅಂದ್ರೆ ಸೈಡ್ ಅಲ್ಲಿ ಬರುತ್ತೆ. ಸೊ ಫ್ರಂಟಲ್,
this is occipital, this is temporal. So this is called as mandible. So idana navu davde moole anta kariತೀವಿ. You can see only this part of the bone in the skull is movable, rest all are fixed. So ಅವುಗಳನ್ನ ನಾವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇಲ್ಲಿಗೆ ಈ ಸಂಚಿಕೆಯ ಎಲ್ಲಾ ಪ್ರಶ್ನೆಗಳನ್ನ ನಾನು ಮುಗಿಸಿರ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಬಹುದು. ಅಂಡ್ ಯಾರಿಗಾದ್ರೂ ಸೈನ್ಸ್ ಕ್ಲಾಸಸ್ ರಿಕ್ವೈರ್ಮೆಂಟ್ ಇದ್ರೆ, ಸೊ ಫಾರ್ biology, chemistry and physics, so all three components you can get it online. So wherever you are, you can watch the classes there itself. So for that you can log into GG's online classes application and you can subscribe for the course. Thanks for watching. Namaskara.